ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸಂಡೆಯ ಗಾರ್ಡನ್ ರೂಟೀನ್ ಹೇಗಿರುತ್ತೆ ಅನ್ನೋದರ ಟೈಮ್ ಲ್ಯಾಪ್ಸೆ ವಿಡಿಯೋ ಇದಾಗಿರುತ್ತೆ. ಸಿಗೋದೊಂದು ಭಾನುವಾರನ ನಾನು ಮ್ಯಾಕ್ಸಿಮಮ್ ನನ್ನ ಗಾರ್ಡನಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಪ್ರತಿದಿನ ನಾನು ಗಾರ್ಡನಲ್ಲಿ ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಸಂಡೇ ನಾನು ವಾರ ಪೂರ್ತಿ ಏನೇನೆಲ್ಲ ಯೋಚನೆಗಳನ್ನ ಮಾಡಿಟ್ಕೊಂಡಿರ್ತೀನೋ, ಏನೇನು ಮಾಡಬಹುದು ಅಂತ ಅದನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಸಂಡೇನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ತೀನಿ. ತುಂಬ ದಿನಗಳಿಂದ ನಾನು ನನ್ನಲ್ಲಿರುವಂತಹ ಸೇವಂತಿಗೆ ಗಿಡಗಳನ್ನ ರೀಪಾಟ್ ಮಾಡಬೇಕು, ಪ್ರೂನಿಂಗ್ ಮಾಡಬೇಕು ಮತ್ತು ಹೊಸ ಮಣ್ಣು ಗೊಬ್ಬರನ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಈ ಭಾನುವಾರ ನಾನು ಆ ಕೆಲಸನ ಆಲ್ರೆಡಿ ಆರಂಭಿಸಿದ್ದೀನಿ. ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ, ಮಳೆಗಾಲ ಶುರುವಾಗಿರೋದ್ರಿಂದ ಈ ಟೈಮಲ್ಲಿ ನಾವು ಅದಕ್ಕೆ ಪೂರಕವಾದಂತಹ ಆರೈಕೆನ ಮಾಡ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ನಮಗೆ ಅದರ ರಿಸಲ್ಟ್ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಹೊಸ ಗಿಡಗಳು ಬರುತ್ತೆ ಮತ್ತು ಹೂಗಳ ಬೆಳವಣಿಗೆಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ಎಲ್ಲ ಗಿಡಗಳನ್ನೂ ಕೂಡ ರೀಪಾಟ್ ಮಾಡಿ ಪ್ರೂನಿಂಗ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಕೆಲಸ ನೋಡೋದಕ್ಕೆ ತುಂಬ ಸಿಂಪಲ್ ಅಂತ ಕಾಣಿಸ್ತಾ ಇರ್ಬೋದು. ನಾನು 3-4 ಗಂಟೆ ಟೈಮ್ನ ಇದಕ್ಕೆ ಸ್ಪೆಂಡ್ ಮಾಡಿದ್ದೀನಿ. ಈವನ್ ಬರೀ ಎಲ್ಲದನ್ನು ಪ್ರೂನ್ ಮಾಡಿ ಕ್ಲೀನ್ ಮಾಡಿ ಆದ ತಕ್ಷಣಕ್ಕೆ ಅದನ್ನು ಅಷ್ಟಕ್ಕೆ ಬಿಡೋಕ್ಕಾಗಲ್ಲ. ಅಲ್ಲಿರುವಂತಹ ಮಣ್ಣು ಕಸ ಎಲ್ಲದನ್ನು ಕೂಡ ನೀಟ್ ಮಾಡಿ ನಾನು ಒಂದೇ ಸಲ ಕೆಲಸ ಮುಗಿಸ್ಬೇಕು ಅಂತ ಈ ಸಂಡೇನ ಮ್ಯಾಕ್ಸಿಮಮ್ ನಾನಿಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಯಾವುದೇ ಗಿಡಗಳನ್ನ ನಾವೆಷ್ಟು ಕಾಳಜಿ ಮಾಡ್ತೀವೋ ಅವಷ್ಟು ನಮಗೆ ಇಷ್ಟಪಡ್ತಾ ಹೋಗ್ತವೆ. ಹಾಗಾಗಿ ನಾನು ನನ್ನಲ್ಲಿರುವಂಥ ಪ್ರತಿ ಗಿಡಗಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತೀನಿ. ಅವು ಕೂಡ ನಂಗೆ ಅಷ್ಟೇ ರೆಸ್ಪಾಂಡ್ ಮಾಡ್ತವೆ. ನಾನು ನನ್ನ ಎಲ್ಲ ಸೇವಂತಿಗೆ ಗಿಡಗಳಲ್ಲಿರುವಂಥ ಹಳೆ ಮಣ್ಣನ್ನ ತೆಗೆದು ಹೊಸ ಮಣ್ಣನ್ನು ಹಾಕಬೇಕು ಅಂತೇಳಿ ಹಾಕ್ತಾಯಿದ್ದೀನಿ. ಮತ್ತು ಹೊಸ ಗಿಡಗಳು ಬಂದಿರೋವನ್ನು ಕೂಡ ಬೇರೆ ಪಾಟಿಗೆ ಹಾಕಬೇಕು ಅಂತ ನಾನು ಕಿತ್ತು ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಮಣ್ಣಿನ ಮಿಶ್ರಣ ಏನಿದೆಯೋ ಅದು ಕೆಂಪು ಮಣ್ಣು. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋ ಅಂಥದ್ದೇ, ನಾನು ಕೆಂಪು ಮಣ್ಣನ್ನು ಹೆಚ್ಚು ಬಳಕೆ ಮಾಡ್ತೀನಿ ನನ್ನ ಗಿಡಗಳಿಗೆ. ಕೆಂಪು ಮಣ್ಣು ಮತ್ತು ಕೌಡಂಗ್ ಮೆನ್ಯೂರ್ ಅಷ್ಟೇ ಹಾಕಿರೋದು ನಾನು ಅದಕ್ಕೆ. ಮತ್ತು ಒಂದು ಸ್ವಲ್ಪ ಈ ಹುಣಸೆ ಬಿದ್ದು ಕೊಳುತ್ತಿರೋ ಅಂಥ ಮಣ್ಣು ಇತ್ತು ನನ್ನಲ್ಲಿ, ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.